ಓಂ ತತ್ವ ಸಮನ್ವಯಾತ್ ಓಂ. ಸಮನ್ವಯಾಧಿಕರಣದ ಜಯತೀರ್ಥರ ತತ್ವಪ್ರಕಾಶಕವನ್ನು ನೋಡ್ತಾ ಇದ್ದೀವಿ. ತಾತ್ಪರ್ಯ ಲಿಂಗಗಳು ಅರ್ಥವನ್ನು ನಿರ್ಣಯ ಮಾಡ್ತವೆ. ಉಪಕ್ರಮ, ಉಪಸಂಹಾರ ಮೊದಲಾದ ಅನೇಕ ಲಿಂಗಗಳಿವೆ. ಅದರಲ್ಲಿ ಉಪಪತ್ತಿ ಅಂತ ಅನ್ನೋದು ಬಹಳ ಪ್ರಬಲವಾದದ್ದು ಅಂತ ಈಗ ತೋರಿಸಿದರು. ವಿರೋಧೇತು ದುರ್ಬಲ ಬಾಧಕತೆಯ ಪ್ರಬಲಂ ನಿರ್ಣಾಯಕಂ, ಸಾಮ್ಯ ನಿರವಕಾಶೇನ ಸಾವಕಾಶಂ ಬಾಧ್ಯತೆ ಅನ್ನೋ ಭಾಗವನ್ನು ಈಗ ನೋಡಬೇಕು. ಅನೇಕ ತಾತ್ಪರ್ಯ ಲಿಂಗಗಳಿವೆ. ಅದರಲ್ಲಿ ಎರಡು ತಾತ್ಪರ್ಯ ಲಿಂಗಗಳಿಗೆ ಏನಾದರೂ ಪರಸ್ಪರ ವಿರೋಧ ಬಂದರೆ ಆವಾಗ ಹೇಗೆ ವಿಷಯ ತೀರ್ಮಾನ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ. ದುರ್ಬಲವಾದದ್ದು ಒಂದು ಪ್ರಬಲ, ಒಂದು ದುರ್ಬಲವಾಗಿದ್ದಲ್ಲಿ ಆಗ ದುರ್ಬಲವನ್ನು ಕೈ ಬಿಟ್ಟು ಪ್ರಬಲವನ್ನೇ ನಿರ್ಣಯ ಮಾಡಬೇಕು. ಪ್ರಬಲವೇ ಅಲ್ಲಿ ನಿರ್ಣಾಯಕ ಆಗ್ತದೆ. ಪ್ರಬಲವನ್ನೇ ಸ್ವೀಕಾರ ಮಾಡಬೇಕು. ದುರ್ಬಲ ಬಾಧಕತೆಯ ಅಂದರೆ ದುರ್ಬಲವನ್ನು ಬಾಧಿಸ್ತದೆ ಪ್ರಬಲ. ಬಾಧಕವಾದದ್ದು ಪ್ರಬಲ, ಬಾಧ್ಯವಾದದ್ದು ದುರ್ಬಲ. ಅದರಿಂದ ಪ್ರಬಲವೇ ಅಲ್ಲಿ ನಿರ್ಣಾಯಕ ಆಗ್ತದೆ ಅಂತ ಅದರ ತಾತ್ಪರ್ಯ. ಒಂದು ವೇಳೆ ಎರಡು ತಾತ್ಪರ್ಯ ಲಿಂಗಗಳು ಕೂಡ ಸಮಾನವಾಗಿದ್ದರೆ ಆಗ ಏನು ಮಾಡಬೇಕು? ಸಾಮ್ಯ ಅಂದರೆ ಸಮಾನತ್ವವಿದ್ದರೆ ಅಂತರ್ಥ. ಆಗ ಈ ಅದರಲ್ಲಿ ಸಾವಕಾಶ ಯಾವುದು, ನಿರವಕಾಶ ಯಾವುದು ಅಂತ ವಿಚಾರ ಮಾಡಬೇಕು. ನಮ್ಗೆ ಗೊತ್ತಿರುವಂತೆ ಸಾವಕಾಶ ಅಂದರೆ ಒಂದು ವಾಕ್ಯಕ್ಕೆ ಎರಡು ಅರ್ಥಗಳನ್ನು ಮಾಡಲಿಕ್ಕೆ ಸಾಧ್ಯ ಇದ್ದಾಗ ಈ ಅರ್ಥವನ್ನು ಮಾಡಬಹುದು, ಆ ಅರ್ಥವನ್ನು ಮಾಡಬಹುದು. ಈಗ ಅವಕಾಶ ಇರುವುದೇ ಸಾವಕಾಶ, ಅವಕಾಶೇನ ಸಹಿತ ಅಂತ ಅರ್ಥ. ಇನ್ನೊಂದು ನಿರವಕಾಶ, ನಿರ್ದಿಷ್ಟವಾದ ಒಂದೇ ಅರ್ಥವನ್ನು ಹೇಳ್ತಿರ್ತದೆ, ಅನೇಕ ಅರ್ಥಗಳನ್ನು ಮಾಡಲಿಕ್ಕೆ ಅದಕ್ಕೆ ಅವಕಾಶವೇ ಇಲ್ಲ ಅಂತ. ಹೀಗಿದ್ದಾಗ ನಿರವಕಾಶೇನ ಸಾವಕಾಶಂ ಬಾಧ್ಯತೆ. ಆವಾಗ ನಿರವಕಾಶವಾದದ್ದಕ್ಕೆ ನಾವು ಒತ್ತು ಕೊಡಬೇಕು. ಆ ನಿರವಕಾಶವಾದದ್ದು ಬಾಧಕ ಆಗ್ತದೆ, ಸಾವಕಾಶ ಆಗಿದ್ದು ಬಾಧ್ಯ ಆಗ್ತದೆ ಅಂತ ಅದರ ಅರ್ಥ. ಮತ್ತೆ ದುರ್ಬಲ ಮತ್ತೆ ಪ್ರಬಲ ಅಂತ ಹೀಗೆ ಎರಡು ನಾವು ಈ ಹಿಂದೆ ಹೇಳಿದ್ವಿ. ಈ ದುರ್ಬಲ ಮತ್ತು ಪ್ರಬಲ ಅಂತ ಹೀಗೆ ವಿಚಾರ ಬಂದಾಗ ಅಲ್ಲಿ ಆ ದುರ್ಬಲವಾದದ್ದಕ್ಕೂ ಕೂಡ ಕೆಲವು ಬಾರಿ ಒತ್ತು ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ದುರ್ಬಲವನ್ನು ಕೈ ಬಿಟ್ಟು ಪ್ರಬಲವಾದನ್ನೇ ಸ್ವೀಕಾರ ಮಾಡಬೇಕು ಅನ್ನೋದೊಂದು ಸಾಮಾನ್ಯ ನಿಯಮ. ಇದಕ್ಕೊಂದೊಂದಿಷ್ಟು ಅಪವಾದ ಇರ್ತದೆ. ಅದು ಹೇಗೆ ಅಂದರೆ, ಸ್ವಾಭಾವಿಕವಾಗಿ ದುರ್ಬಲ, ಸ್ವಾಭಾವಿಕವಾಗಿ ಅಂದರೆ ಪ್ರತ್ಯಕ್ಷ, ಅನುಮಾನ, ಆಗಮ ಇಂಥವೆಲ್ಲ ಪ್ರಶ್ನೆಗಳನ್ನು ತಗೊಂಡಾಗ ಸ್ವಭಾವ ಅಂದರೆ ಆಯಾ ಪ್ರಮಾಣಗಳ ಸ್ವಭಾವ ಅಂತ ಅರ್ಥ. ಪ್ರಮಾಣಗಳ ಸ್ವಭಾವದ ದೃಷ್ಟಿಯಿಂದ ಒಂದು ಯಾವುದೋ ಪ್ರಮಾಣ ದುರ್ಬಲವೇ ಆಗಿರ್ತದೆ. ಆದರೆ ಅದು ನಿರವಕಾಶ, ಅದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಅವಕಾಶ ಇಲ್ಲ, ಬೇರೆ ರೀತಿಯಿಂದ ಅದನ್ನು ಹೊಂದಿಸ್ಲಿಕ್ಕೆ ಅವಕಾಶ ಇಲ್ಲ. ಆವಾಗ ಈ ಸ್ವಾಭಾವಿಕವಾಗಿ ಪ್ರಬಲವಾಗಿದ್ದರೂ ಕೂಡ ಸಾವಕಾಶವಾದ ತಾತ್ಪರ್ಯ ಲಿಂಗವನ್ನೇ ನಾವು ಕೈ ಬಿಡಬೇಕಾಗ್ತದೆ. ಬೇರೆ ಸಂದರ್ಭಗಳಲ್ಲಿ ಒಂದು ಸಾವಕಾಶ ನಿರವಕಾಶ ಹಾಗೇನಾದರೂ ಆಗಿಲ್ಲದೆ ಹೋದರೆ ಪ್ರಬಲ ದುರ್ಬಲ ಅನ್ನುವ ಒಂದು ಅವಕಾಶ ಮಾತ್ರ, ಅಂಥ ಎರಡು ಆಯ್ಕೆಗಳು ಮಾತ್ರ ನಮ್ಮ ಎದುರಿಗಿದ್ದಾಗ ಪ್ರಬಲವಾದದಕ್ಕೆ ಬೆಲೆ ಕೊಟ್ಟು ದುರ್ಬಲವಾದನ್ನು ನಾವು ಹಿಂದೆ ತಳ್ಳಬೇಕಾಗ್ತದೆ. ಆದರೆ ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ ಪ್ರಮಾಣಗಳ ಸ್ವಭಾವದ ದೃಷ್ಟಿಯಿಂದ ಒಂದು ಯಾವುದಾದ್ರೂ ದುರ್ಬಲವಾಗಿದ್ದರೂ ಕೂಡ ಆಗ ಅದು ನಿರವಕಾಶ ಆಗಿದೆಯಾ ಸಾವಕಾಶ ಆಗಿದೆಯಾ ಅಂತ ಗಮನಿಸ್ಬೇಕು. ನಿರವಕಾಶ ಆಗಿದ್ದರೆ ಅದರ ದೌರ್ಬಲ್ಯವನ್ನು ನಾವು ಕಡೆಗಣಿಸಿ, ಸ್ವಾಭಾವಿಕವಾಗಿ ಅದಕ್ಕೆ ದೌರ್ಬಲ್ಯ ಇದೆ ಅಂತ ಅನ್ನೋದನ್ನು ಕೈ ಬಿಟ್ಟು ಅದಕ್ಕೆ ನಿರವಕಾಶ ಆಗಿದೆ ಅನ್ನೋದನ್ನು ನಾವು ಎತ್ತಿ ಹಿಡಿಬೇಕು. ನಿರವಕಾಶ ಆಗಿದೆ ಅನ್ನೋದನ್ನು ನಾವು ಪರಿಗಣಿಸ್ಬೇಕಾಗ್ತದೆ. ಆವಾಗ ಆ ಇನ್ನೊಂದು ತಾತ್ಪರ್ಯ ಲಿಂಗ ಏನಿರ್ತದೆ, ಸ್ವಾಭಾವಿಕವಾಗಿ ಪ್ರಬಲವಾಗಿದ್ದರೂ ಕೂಡ ಆ ಸ್ವಾಭಾವಿಕವಾದ ಪ್ರಬಲತ್ವವನ್ನು ನಾವು ಕಡೆಗಣಿಸಿ ಅದಕ್ಕೆ ಸಾವಕಾಶ ಆಗಿರುವುದರಿಂದ, ಬೇರೆ ಅರ್ಥವನ್ನು ಮಾಡಲಿಕ್ಕೆ ಅವಕಾಶ ಇರುವುದರಿಂದ ಅದನ್ನು ನಾವು ಬಾಧ್ಯ ಅಂತ ಪರಿಗಣಿಸಬೇಕು. ಮತ್ತು ಈ ನಿರವಕಾಶವಾದದ್ದನ್ನು ಬಾಧಕ ಅಂತ ಪರಿಗಣನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಸ್ವಭಾವ ದುರ್ಬಲೇನಾಪಿ, ಸ್ವಭಾವ ದುರ್ಬಲೇನಾಪಿ ಅಂದರೆ ಸ್ವಭಾವೇನ ದುರ್ಬಲ ಅಂತ ಹೀಗೆ ಅದರ ಅರ್ಥ. ದುರ್ಬಲೇನಾಪಿ ನಿರವಕಾಶೇನ
ಸ್ವಭಾವತಃ ಪ್ರಬಲಸ್ಯಾಪಿ ಸಾವಕಾಶಸ್ಯ ಬಾಧಕಃ. ಸಾವಕಾಶಸ್ಯ ಬಾಧಃ, ನಾನು ಬಾಧಕ ಅಂತ ಓದ್ದೆ, ಬಾಧಃ. ಸಾವಕಾಶವಾದದ್ದನ್ನ ಬಾಧ್ಯ ಅಂತ ಹೇಳಬೇಕು, ನಿರವಕಾಶವಾದದ್ದನ್ನ ಬಾಧಕ ಅಂತ ಹೇಳಬೇಕು. ಬಾಧೋ ಭವತಿ ಏವಂ ಅನೇಕೇಷಾಂ ಚ ಬಾಧಃ, ಏವಂ ಏಕೇನ ಅನೇಕೇಷಾಂ ಚ ಬಾಧಃ. ಅದೇ ಥರ ನಿರವಕಾಶವಾದಂತಹ ಒಂದೇ ತಾತ್ಪರ್ಯ ಲಿಂಗ ಇರ್ತದೆ. ಆಗ ಸಾವಕಾಶವಾದಂತಹ ಅನೇಕ ತಾತ್ಪರ್ಯ ಲಿಂಗಗಳು ಅದರ ಎದುರಿಗಿವೆ. ಇವೆರಡರ ನಡುವೆ ಸಂಘರ್ಷ ಬಂದಿದೆ. ಒಂದು ನಿರವಕಾಶ, ಮತ್ತೊಂದು ಸಾವಕಾಶ. ಸಾವಕಾಶಗಳು ಅನೇಕ ಇವೆ, ನಿರವಕಾಶವಾದದ್ದು ಒಂದೇ ಇದೆ. ಸಾಮಾನ್ಯವಾಗಿ ಒಂದಕ್ಕಿಂತ ಅನೇಕಕ್ಕೆ ಪ್ರಾಬಲ್ಯ ಹೆಚ್ಚು, ಅದು ಎಲ್ಲ ಕಡೆ ಸಿದ್ಧವಾದಂಥ ವಿಚಾರವೇ. ಆದರೆ ಇಲ್ಲಿ ಒಂದೇ ಇದ್ರೂ ಕೂಡ ಅದು ನಿರವಕಾಶ, ಆದ್ದರಿಂದ ಅದಕ್ಕೆ ನಾವು ಬೆಲೆ ಕೊಡಬೇಕಾಗ್ತದೆ ಅಂತ ಅರ್ಥ. ಏವಂ ಅಂದರೆ ಹೀಗೇನೆ, ಏಕೇನ ನಿರವಕಾಶವಾದ ಒಂದಕ್ಕೆ, ಒಂದರಿಂದ ಅನೇಕೇಶಾಂ ಅನೇಕ ಸಾವಕಾಶವಾದಂಥ ಪ್ರಮಾಣಗಳಿಗೆ ಬಾಧವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಅದರ ತಾತ್ಪರ್ಯ. ಭಾವದೀಪ ಟಿಪ್ಪಣಿಯಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಈ ಪ್ರಬಲ ದುರ್ಬಲ ಅದೆಲ್ಲ ಹೇಗೆ ಅಂತ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ವಿರೋಧೇತು ಅಂತ ವಾಕ್ಯ ಇದೆ. ಈಗ ನಾವೇನು ವಿರೋಧೇತು ದುರ್ಬಲ ಬಾಧಕತೆಯ ಪ್ರಬಲಂ ನಿರ್ಣಾಯಕಂ ಅಂತ, ಆ ವಿರೋಧೇತು ಅದಕ್ಕೆ ಉತ್ತರೋತ್ತರ ಪ್ರಾಬಲ್ಯೋಕ್ತೇ ಉಪಯೋಗಮಾಹ ಅಂತ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿದೆ. ಮೊದಲನೇದಕ್ಕಿಂತ ಆಮೇಲೆ ಬರುವಂಥದ್ದು ಪ್ರಬಲ ಅಂತ ಹೀಗೆ ಬಂದಿದೆಯಲ್ಲ, ಅದನ್ನೇ ಹೇಗೆ ಅಂತ ತಿಳಿಸ್ತಾ ಇದ್ದಾರೆ. ಸಾಮ್ಯೆ ಉಪಕ್ರಮಾದಿ ದ್ವಿಕಸ್ಯ ಯಥಾಕಥಂಚಿತ್ ಸಾಮ್ಯೆ ಅಂತ ಅರ್ಥ. ಉಪಕ್ರಮ, ಉಪಸಂಹಾರ ಮೊದಲಾದದ್ದಿದೆ. ಎರಡನ್ನ, ದ್ವಿಕ ಅಂದರೆ ಎರಡು ನಮ್ಮ ಕಣ್ಣೆದುರಿಗಿವೆ. ಅವುಗಳಲ್ಲಿ ಏನೋ ಒಂದು ಕಾರಣದಿಂದ ಸಾಮ್ಯ ಇದ್ದಾಗ ಸಾಮ್ಯೆ ಪ್ರತೀತೆ ಸತಿ ಇತಿ. ಮತ್ತಲ್ಲಿ ಸ್ವಾಭಾವಿಕವಾಗಿ ಪ್ರಬಲ ದುರ್ಬಲ ಅಂತ ಹೀಗೆ ಬಂತು. ಉಪಜೀವಕತ್ವಾದಿನ ಸ್ವಭಾವ ದುರ್ಬಲೇನಾಪಿ ಉಪಜೀವಿತ್ವಾದಿನ ಸ್ವಭಾವ ಪ್ರಬಲಸ್ಯಾಪಿ ಅಂತ ಇತ್ಯರ್ಥ ಅಂತಿದೆ. ಅಲ್ಲಿ ಸ್ವಭಾವತಃ ದುರ್ಬಲ ಆಗುವುದು, ಸ್ವಭಾವತಃ ಪ್ರಬಲ ಆಗುವುದು ಅಂದ್ರೆ ಹೇಗೆ ಅಂತ ಕೆಲವು ಸರಿ ಪ್ರಶ್ನೆ ಇರ್ತದೆ. ಪ್ರಾಬಲ್ಯ ದೌರ್ಬಲ್ಯ ಅಂತ ಅನ್ನೋದನ್ನ ಅನೇಕ ಮಾನದಂಡಗಳಿಂದ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಅದರಲ್ಲಿ ಉಪಜೀವಕತ್ವ ಮತ್ತು ಉಪಜೀವ್ಯತ್ವ ಅಂತ ಒಂದು ವರ್ಗ. ಇದರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಹೇಳ್ತೇನೆ. ಉಪಜೀವಕ ಅಂದರೆ ಯಾವ ಒಂದು ಪ್ರಮಾಣ ತನ್ನ ಅಸ್ತಿತ್ವಕ್ಕಾಗಿ ಅಂದರೆ ತನ್ನ ಪ್ರವೃತ್ತಿಗಾಗಿ ಮತ್ತೊಂದು ಪ್ರಮಾಣವನ್ನು ತನಕ್ಕಿಂತ ಪ್ರಬಲವಾದದ್ದನ್ನು ಅವಲಂಬಿಸಿದೆಯೋ ಅದನ್ನ ಉಪಜೀವಕ ಅಂತ ಕರೀತಾರೆ. ಉಪಜೀವತಿ ಇತಿ ಉಪಜೀವಕ. ಅದಕ್ಕೆ ಈ ಡಿಪೆಂಡೆಂಟ್ ಅಂತ ಹೀಗರ್ಥ ಉಪಜೀವಕ ಅಂತ ಅನ್ನೋದಕ್ಕೆ. ಇನ್ನು ಉಪಜೀವ್ಯ ಅಂತಂದ್ರೆ ಡಿಪೆಂಡೇಬಲ್, ಯಾವುದನ್ನ ಉಪಜೀವಿಸಿ ಯಾವುದನ್ನ ಅವಲಂಬಿಸಿ ಉಳಿದವರು ಬದುಕಿರ್ತಾರೋ ಅದನ್ನು ಉಪಜೀವ್ಯ. ಉಪಜೀವಿತು ಯೋಗ್ಯ ಅಂತ ಹೀಗರ್ಥ. ಹೀಗೆ ಉಪಜೀವ್ಯ ಅಂತಲ್ಲಿ ಯತ್ ಪ್ರತ್ಯಯ ಇದೆ. ಆ ಯತ್ ಪ್ರತ್ಯಯಕ್ಕೆ ಯಾವುದನ್ನ ಅವಲಂಬಿಸಿ ಉಳಿದ ಪ್ರಮಾಣಗಳು ಇರ್ತಾವೋ ಅದು ಉಪಜೀವ್ಯ. ಯಾವುದು ಉಪಜೀವಿಸಿಕೊಂಡು ತಾನೇ ಇನ್ನೊಂದನ್ನು ಅವಲಂಬಿಸಿಕೊಂಡು ಬದುಕಿದೆಯೋ ಅದು ಉಪಜೀವಕ ಅಂತ ಹೀಗರ್ಥ. ಆದ್ರಿಂದ ಈ ಪ್ರಮಾಣಗಳ ನಡುವೆ ಒಂದೇನಾದ್ರು ಸಂಘರ್ಷ ಬಂದಾಗ ಉಪಜೀವಕತ್ವಾದಿನ ಸ್ವಭಾವ ದುರ್ಬಲೇನಾಪಿ, ಸ್ವಭಾವತಃ ದುರ್ಬಲ ಯಾಕಾಗ್ತದೆ, ಅದಕ್ಕೆ ಅನೇಕ ಕಾರಣಗಳು. ಅದರಲ್ಲಿ ಉಪಜೀವಕತ್ವ ಅಂತ ಅನ್ನೋದು ಒಂದು. ಎ ಮತ್ತು ಬಿ ಅಂತ ಎರಡು ಪ್ರಮಾಣ ಇದೆ. ಎ ಅನ್ನೋ ಪ್ರಮಾಣ ತನ್ನ ಅಸ್ತಿತ್ವಕ್ಕಾಗಿ ಮತ್ತು ತನ್ನ ಪ್ರವೃತ್ತಿಗಾಗಿ ಬಿ ಅನ್ನು ಅವಲಂಬಿಸಿರುವುದಾದ್ರೆ, ಬಿ ಇಲ್ಲದೆ ಹೋದ್ರೆ ಏದ ಅಸ್ತಿತ್ವವೇ ಇಲ್ವೋ ಅಥವಾ ಎ ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಅದನ್ನು ಉಪಜೀವಕ ಅಂತಾರೆ ಎ ಅನ್ನು. ಆವಾಗ ಅದು ಸ್ವಭಾವತಃ ದುರ್ಬಲ ಆಯಿತು. ಯಾರ ನನ್ನ ಅಸ್ತಿತ್ವವೇ ಇನ್ನೊಬ್ಬರನ್ನ ಅವಲಂಬಿಸಿದ್ದಾಗ ನಾನು ಅವರನ್ನ ವಿರೋಧಿಸುವುದಕ್ಕೆ, ಅವರನ್ನ ಕಡೆಗಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಅದರಿಂದ ಉಪಜೀವಕತ್ವ ಬಂದರೆ ಸ್ವಭಾವತಃ ದುರ್ಬಲ ಆಗ್ತದೆ. ಉಪಜೀವ್ಯತ್ವ ಇದ್ದರೆ ಅದು ಸ್ವಭಾವತಃ ಪ್ರಬಲ ಆಗಿರ್ತದೆ ಅಂತ ಅದರ ತಾತ್ಪರ್ಯ. ಟೀಕಾದಲ್ಲಿ ಏಕೇನ ಅನೇಕೇಶಾಂ ಅಂತಿದೆ. ಆ ಏಕ ಅಂತ ಅನ್ನೋದಕ್ಕೆ ಒಂದು ವಿಶೇಷಣ ಸೇರಿಸ್ಕೋಬೇಕು. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು. ಏಕೇನ ನಿರವಕಾಶೇನ, ಒಂದಿದೆ
ತಾನು ಒಂದೇ, ಒಂದಕ್ಕಿಂತ ಬಹಳ ಪ್ರಮಾಣಗಳು ಅದು ಬಹಳ ಇದ್ದರೆ ಅದಕ್ಕೆ ಅವಕಾಶ ಹೆಚ್ಚು. ಆದರೆ ಇದು ತಾನು ಒಂದೇ ಇದ್ರೂ ಕೂಡ ನಿರವಕಾಶ ಆಗಿಬಿಟ್ರೆ, ಒಂದಕ್ಕಿಂತ ಅನೇಕ ಜನರಿಗೆ ಬಲ ಹೆಚ್ಚು ಅಂತನ್ನೋದು ಸಾಮಾನ್ಯ ನಿಯಮ. ಆದರೆ ಒಂದೇ ಇದ್ರೂ ಕೂಡ ಅದು ನಿರವಕಾಶ ಆಗಿದ್ರೆ ಏಕೇನ ನಿರವಕಾಶೇನ ಅಂತಲ್ಲಿ ಇಟ್ಕೊಳ್ಬೇಕು. ಟೀಕಾದಲ್ಲಿ ನಿರವಕಾಶ ಏನಂತಿಲ್ಲ, ಬರೀ ಏಕೇನ ಅಂತಿದೆ. ಅನೇಕೇಶಾಮ್ ಅಂತಿದೆ, ಅನೇಕೇಶಾಮ್ ಅಂತನ್ನೋದಕ್ಕೆ ಸಾವಕಾಶ ಅಂತ ಹೀಗರ್ಥ. ನಿರವಕಾಶವಾದ ಒಂದರಿಂದ ಸಾವಕಾಶವಾದ ಅನೇಕಗಳಿಗೆ ಬಾಧವನ್ನು ಹೇಳಬೇಕು ಅಂತ ತಾತ್ಪರ್ಯ. ವೇದದಲ್ಲಿಯೇ ಇನ್ನು ವೇದದ ಕುರಿತಾಗಿ ನಾವು ವಿಚಾರ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಅಲ್ಲಿ ನೇರವಾಗಿ ವಿಷ್ಣು ಅನ್ನೋ ಶಬ್ದ ಅಥವಾ ನಾರಾಯಣ ಅನ್ನೋ ಶಬ್ದವೇ ಬರೋದು ಕೆಲವು ಕಡೆ ಕಡಿಮೆ. ಇನ್ನು ಅದಕ್ಕೆ ವಿರೋಧಿಯಾಗಿ ಇಂದ್ರ, ವರುಣ, ಹಿರಣ್ಯಗರ್ಭ, ರುದ್ರ ಇವರನ್ನೇ ಸರ್ವೋತ್ತಮ ಅಂತ ಅನೇಕ ಕಡೆ ಹೇಳ್ತಿರ್ತಾರೆ. ಅಂಥ ಪ್ರಮಾಣಗಳೇ ಹೆಚ್ಚು. ಅವೆಲ್ಲ ಅನೇಕ ಪ್ರಮಾಣಗಳು ಅಂತ ಅದರ ತಾತ್ಪರ್ಯ. ಆದ್ದರಿಂದ ಅನೇಕ ಪ್ರಮಾಣಗಳಿವೆ. ಬೇರೆ ಬೇರೆ ದೇವತೆಗಳಿಗೆ ಸರ್ವೋತ್ತಮತ್ವವನ್ನು ಹೇಳುವಂಥ ಬೇರೆ ಪ್ರಮಾಣಗಳು. ಇನ್ನು ವಿಷ್ಣುವಿಗೆ ಸರ್ವೋತ್ತಮತ್ವವನ್ನು ಹೇಳುವಂಥದ್ದು ಯಾವುದೋ ಒಂದು ಪ್ರಮಾಣ ಇರಬಹುದು. ಆದರೆ ಇಲ್ಲಿ ವಿಷ್ಣು ಅನ್ನೋ ಶಬ್ದಕ್ಕೆ ಬೇರೆ ಯಾವುದೋ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರುದ್ರ, ಸ್ಕಂದ, ಬ್ರಹ್ಮ ಇತ್ಯಾದಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಕಡೆ ರುದ್ರ ಅಂತ ಶಬ್ದ ಬಂದಿದ್ರೆ, ಹಿರಣ್ಯಗರ್ಭ ಅಂತ ಶಬ್ದ ಬಂದಿದ್ರೆ, ಇಂದ್ರ, ವರುಣ ಅಂತ ಅರ್ಥ ಬಂದಿದ್ರೆ, ಅದೆಲ್ಲದಕ್ಕೂ ಕೂಡ ನಾವೀಗಾಗಲೇ ಅನೇಕ ಕಡೆ ತೋರಿಸಿರುವಂತೆ ರುಜಾಂಬಿದ್ರಾವಣಾತ್, ರೋಗಗಳನ್ನು ಪರಿಹರಿಸುವುದರಿಂದ ವಿಷ್ಣುವೇ ರುದ್ರ, ಪರಮೇಶ್ವರನಾದ್ರಿಂದ ವಿಷ್ಣುವೇ ಇಂದ್ರ ಅಂತ ಹೀಗೆ ಆ ಎಲ್ಲ ಶಬ್ದಗಳನ್ನು ಕೂಡ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಿಕ್ಕೆ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಅವು ಪ್ರಮಾಣಗಳು ಅನೇಕ ಇರಬಹುದು, ಆದರೆ ಸಾವಕಾಶಗಳಾಗಿವೆ. ಆ ಸಾವಕಾಶವಾದ ಶಬ್ದಗಳನ್ನು ವಿಷ್ಣುವಿನಲ್ಲಿ ನಾವು ಅರ್ಥ ಮಾಡಿ ತೋರಿಸ್ಬೋದು. ಆದರೆ ವಿಷ್ಣುವನ್ನು ಒಂದೇ ಶಬ್ದಕ್ಕೆ ನೀವು ಬೇರೆ ಥರದ ಅರ್ಥಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಶಬ್ದಕ್ಕೆ ಇಂದ್ರ ಅಂತನೋ ಮತ್ತೇನೋ ಶಬ್ದ ಅರ್ಥವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ತಿಳ್ಕೊಬೋದು. ಇದು ಒಂದು ಉದಾಹರಣೆ. ನಾನು ಈಗ ಸದ್ಯದಲ್ಲಿ ನಿಮಗೆ ಸ್ಮರಣೆಗೆ ಬಂದದನ್ನು ಹೇಳಿದೆ. ಇಡೀ ವೇದಗಳನ್ನ ಪುರಾಣಗಳನ್ನೆಲ್ಲ ಓದಿದಾಗಲೂ ಕೂಡ ಇದೇ ಥರನೇ ಆಗೋದು. ಅದು ವಿಷ್ಣು ನಾರಾಯಣ ಅಂತ ಶಬ್ದ ಬರೋದು ಕಡಿಮೆ. ಅದಕ್ಕಾಗಿಯೇ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇತ್ ಬಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ಭೀಷೇದಿತಿ ಅಂತ ಮಹಾಭಾರತದಲ್ಲಿ ಬಂದಿರೋದು. ಬಹುಸಂಖ್ಯಾಕ ಪ್ರಮಾಣಗಳು ಅನೇಕ ಥರ ಇರ್ತಿರ್ತವೆ. ಆದರೆ ಅವುಗಳಿಗೆ ಏನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಒಂದು ಬಾರಿ ಪರಿಗಣಿಸ್ಬೇಕು. ಇಲ್ಲದೆ ಹೋದರೆ ಅರ್ಥ ಎಲ್ಲ ವಿಪರೀತ ಆಗಿಬಿಡ್ತದೆ ಅಂತ ಅರ್ಥ. ವೇದಗಳನ್ನ ಅರ್ಥ ಮಾಡುವಾಗ ವೇದಗಳಲ್ಲಿಯೇ ಯಾವುದು ಸಾವಕಾಶ, ಯಾವುದು ನಿರವಕಾಶ, ಯಾವುದು ಪ್ರಬಲ ದುರ್ಬಲ ಅಂತ ವಿಚಾರ ಮಾಡಬೇಕು. ಮತ್ತು ವೇದ ಪುರಾಣಾದಿ ಸಕಲ ಸಾಹಿತ್ಯಗಳನ್ನು ಏಕೀಕೃತ ದೃಷ್ಟಿಯಿಂದಲೂ ಕೂಡ ನೋಡಬೇಕು. ಇತಿಹಾಸ ಪುರಾಣಗಳ ಮೂಲಕ ವೇದಕ್ಕೆ ಅರ್ಥವನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಈಗಲೂ ಕೂಡ ತಿಳ್ಕೋಬಹುದು. ಅದಕ್ಕಾಗಿ ಭಾರತ ಭಾಗವತಾದಿಗಳೆಲ್ಲ ಸ್ಪಷ್ಟವಾಗಿ ಹರಿಯ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳ್ತಿರ್ತಾರೆ. ಅದು ನೇರವಾಗಿ ವೇದದಲ್ಲಿ ಅಷ್ಟು ಕಾಣಿಸೋದಿಲ್ಲ. ಅದು ತೀರಾ ಸಂಕೀರ್ಣವಾದ ಭಾಷೆ ಇರ್ತದೆ. ಆ ಎಲ್ಲ ಸಂದರ್ಭಗಳನ್ನು ಸರಿಯಾಗಿ ಪರಿಗಣಿಸಬೇಕು ಅಂತ ತಾತ್ಪರ್ಯ. ಈ ತಾತ್ಪರ್ಯ ಲಿಂಗಗಳನ್ನು ಏನು ತತ್ವನಿರ್ಣಯದಲ್ಲಿ ಮತ್ತು ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಯಾವ ಸದ್ಗ್ರಂಥಗಳ ಪಟ್ಟಿ ಮಾಡಿದ್ದಾರೆ, ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗ ಇರುವ ವೇದ, ಹಾಗೆ ಮಹಾಭಾರತ, ಪಂಚರಾತ್ರ ಮತ್ತು 3 ರಾಮಾಯಣ ಅನ್ನುವ ಇತಿಹಾಸ, 18 ಪುರಾಣಗಳು, ಇವೆಲ್ಲವನ್ನು ಅಧ್ಯಯನ ಮಾಡುವಾಗಲೂ ಕೂಡ ಈ ಉಪಕ್ರಮಾದಿಗಳನ್ನು ನಾವು ಅವಲಂಬಿಸಬೇಕು. 18 ಪುರಾಣಗಳು, ಅದರಲ್ಲಿ ಕೇವಲ 6 ಪುರಾಣಗಳಂತಲ್ಲ, 12 ಪುರಾಣಗಳನ್ನು ಯಾವುದನ್ನು ರಾಜಸ ತಾಮಸ ಅಂತ ನಾವು ಹೇಳ್ತೀವಿ ಅಂಥ ಪುರಾಣಗಳನ್ನು ಬದಿಗಿಡಬೇಕು ಅಂತ ಅರ್ಥ ಅಲ್ಲ. ಎಲ್ಲ ಪುರಾಣಗಳನ್ನು ಕೂಡ 18 ಪುರಾಣಗಳನ್ನು ಏಕೀಕೃತ ದೃಷ್ಟಿಯಿಂದಲೇ ನೋಡಬೇಕು. ಇವಿಷ್ಟು ಪಟ್ಟಿಗಳನ್ನು, ಇವಿಷ್ಟು ಶಾಸ್ತ್ರಗಳನ್ನು ಕೂಡ ಉಪಕ್ರಮಾದಿಗಳ ಮೂಲಕ ನಾವು ಪರೀಕ್ಷಿಸಬೇಕು ಅಂತ ಅರ್ಥ. ಹೊರತು ಪಾಶುಪತಾದಿ ಯಾವುದನ್ನು ಕೂಡ ಪರೀಕ್ಷಿಸಬೇಕಾಗಿಲ್ಲ. ಅದು ಮೋಹಾರ್ಥವಾಗಿಯೇ ರಚನೆ ಆಗಿದ್ದಾದ್ದರಿಂದ ಅದನ್ನು ಬಿಟ್ಟೇ ಬಿಡಬೇಕು ಅಂತ ತಾತ್ಪರ್ಯ. ಮೂಲತಃ ಯಾವ ಗ್ರಂಥ ಪ್ರಮಾಣ, ಯಾವ ಗ್ರಂಥ ಅಪ್ರಮಾಣ ಅಂತ ಮೊದಲು ತೀರ್ಮಾನ ಆಗಬೇಕು. ಅದಾದ್ಮೇಲೆ ಪ್ರಮಾಣಭೂತವಾದ ಗ್ರಂಥಗಳಲ್ಲಿಯೂ ಕೂಡ ಯಾವ ಅರ್ಥವನ್ನು ಸ್ವೀಕಾರ ಮಾಡಬೇಕು ಅಂತ ಆಮೇಲೆ ತೀರ್ಮಾನ ಆಗಬೇಕು. ಪ್ರಮಾಣಭೂತವಾದ ಗ್ರಂಥಗಳನ್ನು ನಾವು ಮನವರಿಕೆ ಮಾಡಿಕೊಳ್ಳುವುದು ಸ್ವಲ್ಪ ಸುಲಭ ಆ ದೃಷ್ಟಿಯಿಂದ. ಅದು ಕಷ್ಟವೇ, ಅಷ್ಟು ಸುಲಭದ ಸಂಗತಿ ಅಲ್ಲ.
ಅದು ಕಷ್ಟಕರವಾದ ಸಂಗತಿಯೇ. ಅದು ಯಾಕೆಂದರೆ ಅದಕ್ಕೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ತತ್ವನಿರ್ಣಯದಲ್ಲಿ ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂಥ ಪುರಾಣಗಳಲ್ಲಿ ಅದು ಸ್ಪಷ್ಟವಾಗಿದೆ. ಆದರೂ ಕೂಡ ಯಾವ ಗ್ರಂಥಗಳು ಪ್ರಮಾಣ ಅಂತ ವಿಚಾರ ಮಾಡಬೇಕಾದ್ರೂ ಕೂಡ ಉಪಕ್ರಮ ಉಪಸಂಹಾರ ಇತ್ಯಾದಿಗಳು ಬೇಕೇ ಬೇಕು. ಮತ್ತೆ ಕೆಲವು ಗ್ರಂಥಗಳನ್ನು ಪ್ರಮಾಣ ಸ್ವೀಕಾರ ಮಾಡಿದ ಮೇಲೆ ಕೂಡ ಅದರಲ್ಲಿ ಪೂರ್ವೋತ್ತರ ವಿರುದ್ಧಾರ್ಥೆ ಕೋತ್ರಾರ್ಥ ಅಭಿಮತೋ ಭವೇತ್, ಪರಸ್ಪರ ಏನಾದ್ರು ವಿರೋಧ ಬಂದು ಸಮಸ್ಯೆ ಬಂದರೆ ಇಲ್ಲಿ ಯಾವ ಅರ್ಥವನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಆವಾಗ ಉಪಕ್ರಮಾದಿಗಳ ಸಹಕಾರ ಇನ್ನೂ ಹೆಚ್ಚು ಬೇಕಾಗ್ತದೆ ಅಂತ ತಾತ್ಪರ್ಯ. ಅದಕ್ಕಾಗಿ ಉಪಪತ್ತಿ ಅಂತ ಹೇಳಿರೋದು. ಈ ಉಪಕ್ರಮ ಉಪಸಂಹಾರ ಇತ್ಯಾದಿಗಳು ಎಲ್ಲದಕ್ಕಿಂತಲೂ ಉಪಪತ್ತಿ ಅಂತ ಅನ್ನೋದು ಬಹಳ ಮುಖ್ಯ. ಆ ಉಪಪತ್ತಿಯಿಂದ ಎಲ್ಲ ಸಂಗತಿಗಳು ತೀರ್ಮಾನ ಆಗ್ತವೆ. ಗ್ರಂಥಗಳ ಪ್ರಾಮಾಣ್ಯವೂ ತೀರ್ಮಾನ ಆಗ್ತದೆ, ಅದರ ಅರ್ಥವೂ ತೀರ್ಮಾನ ಆಗ್ತದೆ ಅಂತ ಈಗ ಅರ್ಥ. ಅದಕ್ಕಾಗಿ ಈಗ ನೋಡಿ, ತತ್ವನಿರ್ಣಯ, ಗೀತಾಭಾಷ್ಯ, ಸುಧಾ ಇತ್ಯಾದಿಗಳಲ್ಲಿ ವೇದಗಳ ಅಪೌರುಷೇಯತ್ವವನ್ನು ಪ್ರತಿಪಾದನೆ ಮಾಡುವ ಭಾಗ ಇದೆ, ಮತ್ತು ಪುರಾಣಾದಿಗಳ ಪ್ರಾಮಾಣ್ಯವನ್ನು ಪ್ರತಿಪಾದನೆ ಮಾಡುವ ಭಾಗ ಇದೆ. ಅಲ್ಲಿ ಆ ವೇದದ ಅಪೌರುಷೇಯತ್ವವನ್ನು ಸ್ವೀಕಾರ ಮಾಡದೆ ಹೋದರೆ ನಿಮಗೆ ಧರ್ಮಾಧರ್ಮಾದಿಗಳು ಸಿದ್ಧ ಆಗದೇ ಇರಬೇಕಾದಿತ್ತು ಅಂತೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ. ಅದೆಲ್ಲ ಯುಕ್ತಿನೇ ಅಲ್ವಾ? ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಅದಕ್ಕೆಲ್ಲಕ್ಕಿಂತ ಹೊರತಾಗಿ ಧರ್ಮಾಧರ್ಮಾದಿಗಳು ಸಿದ್ಧ ಆಗದೇ ಇರಬೇಕಾದಿತ್ತು ಅಂತ ಹೇಳುವುದು ಉಪಪತ್ತಿ. ಅದು ಬಹಳ ಪ್ರಬಲವಾದಂಥ ಯುಕ್ತಿ. ಉಪಪತ್ತಿ ಅಂದರೆ ಯುಕ್ತಿ. ಅದರ ಮೂಲಕ ಗ್ರಂಥಗಳ ಪ್ರಾಮಾಣ್ಯ ತೀರ್ಮಾನ ಆಗ್ತದೆ. ಅದಾದ ಮೇಲೆ ಆಗ ಅದಕ್ಕೆ ಅರ್ಥ ಹೇಗೆ ಮಾಡಬೇಕು ಅಂತ ಮುಂದಿನ ವಿಚಾರ. ಅದಕ್ಕೂ ಕೂಡ ಉಪಕ್ರಮ ಉಪಸಂಹಾರಗಳು ಬೇಕು. ಅದರಿಂದಲೇ ಉಪಪತ್ತಿಯನ್ನು ಬಹಳ ಪ್ರಬಲವಾದ ಯುಕ್ತಿ ಅಂತ ಹೇಳೋದು. ಒಟ್ಟಾರೆ ಹೀಗೆ ದೃಷ್ಟಿಕೋನ. ಅಪೌರುಷೇಯವಾದ ಎಲ್ಲ ಗ್ರಂಥಗಳು, ವೇದವ್ಯಾಸರು ರಚನೆ ಮಾಡಿರುವ ಎಲ್ಲ ಗ್ರಂಥಗಳು, ವೇದವ್ಯಾಸ ಮತ್ತು ಹಯಗ್ರೀವ, ನಾರಾಯಣ ಹೀಗೆ ಅವರು ರಚನೆ ಮಾಡಿರುವ ಗ್ರಂಥಗಳು, ಅದಲ್ಲದೇ ವಾಯುಪ್ರೋಕ್ತ ಮೊದಲಾದವರು, ಮುಖ್ಯ ಪ್ರಾಣ, ಚತುರ್ಮುಖ ಬ್ರಹ್ಮ ಮೊದಲಾದವರು ರಚನೆ ಮಾಡಿರುವ ಗ್ರಂಥಗಳು, ಲಕ್ಷ್ಮೀದೇವಿ ಯಾವ್ದಾರ ಗ್ರಂಥವನ್ನು ರಚನೆ ಮಾಡಿದ್ದಾಳ ಇಲ್ವಾ ನಮಗದೇನು ಅಷ್ಟು ಗೊತ್ತಾಗೋದಿಲ್ಲ. ಅಂಥ ಆ ಎಲ್ಲ ಗ್ರಂಥಗಳನ್ನು ಕೂಡ ನಾವು ಉಪಕ್ರಮ ಉಪಸಂಹಾರಾದಿಗಳ ಮೂಲಕ ಪರೀಕ್ಷೆಗೊಳಪಡಿಸಬೇಕು ಅಂತ ಹೀಗೆ ಅರ್ಥ ಆಗ್ತದೆ. ರುದ್ರನೇ ತತ್ವಜ್ಞಾನಕ್ಕಾಗಿ ಮಾಡಿಕೊಟ್ಟಿರುವಂಥ ರಚನೆ ಏನಾದರೂ ಇದ್ದರೆ ಅದನ್ನು ಕೂಡ ಸ್ವೀಕಾರ ಮಾಡಲೇಬೇಕು. ಆದರೆ ಪಾಶುಪತವನ್ನು ರುದ್ರ ತತ್ವಜ್ಞಾನಕ್ಕಾಗಿ ರಚನೆ ಮಾಡಿದ್ದಲ್ಲ, ಆದ್ದರಿಂದ ಅದನ್ನು ಮಾತ್ರ ಹೊರಗಿಡಬೇಕು ಅಂತ ತಾತ್ಪರ್ಯ ಆಗ್ತದೆ. ಅಂತೂ ಭಗವಂತನೇ ಆಗಲಿ ಮಹಾಭಾಗವತರೇ ಆಗಲಿ ರಚನೆ ಮಾಡಿರುವ ಎಲ್ಲ ಗ್ರಂಥಗಳು ನಮಗೆ ಸ್ವೀಕಾರಕ್ಕೆ ಯೋಗ್ಯನೇ. ಇಲ್ಲಿವರೆಗೂ ಕೂಡ ನಮ್ಮವರೆಗೂ ಕೂಡ ಯಾರ್ಯಾರು ಗ್ರಂಥಗಳನ್ನು ರಚನೆ ಮಾಡಿದರೆ ಅವೆಲ್ಲವೂ ಕೂಡ ಉಪಕ್ರಮ ಉಪಸಂಹಾರಗಳಿಂದ ಪರೀಕ್ಷೆಗೊಳಪಡಬೇಕು. ಅವು ತತ್ವಜ್ಞಾನಕ್ಕಾಗಿ ರಚಿತ ಆಗಿದ್ದರೆ. ಒಂದು ವೇಳೆ ಅವೇ ತತ್ವಜ್ಞಾನಕ್ಕಾಗಿ ರಚಿತ ಆಗಿಲ್ಲದೆ ಹೋದರೆ ಅಂಥದನ್ನು ಬದಿಗಿಡಬೇಕು ಅಂತ ಅರ್ಥ. ಸಮನ್ವಯಾಧಿಕರಣವನ್ನು ಓದ್ತಿದ್ದಾಗೆಲ್ಲ ಅದು ತುಂಬ ಆಶ್ಚರ್ಯ ಅಂತ ಅನಿಸೋದು. ಮನುಷ್ಯನ ಬುದ್ಧಿ ಎಷ್ಟು ದುರ್ಬಲವಾಗಿರ್ತದೆ. ಇದನ್ನು ಹಿಂದೆ ಅನೇಕ ಸರಿ ನಿಮ್ಮ ಎದುರಿಗೆ ಹೇಳ್ಕೊಂಡಿದ್ದೇನೆ, ಪ್ರವಚನದಲ್ಲೂ ಹೇಳಿದ್ದೇನೆ. ಧರ್ಮಗ್ರಂಥಗಳ ಸಮನ್ವಯ ಇವೆಲ್ಲ ಅತೀಂದ್ರಿಯವಾದ ಸಂಗತಿಗಳು. ನಮಗೆ ತುಂಬ ದೂರ ಇವು, ನಾವು ಭಾಳ ದೂರ ಇದ್ದೀವಿ ಅದರಿಂದ. ಇಂಥ ಸಂಗತಿಗಳನ್ನು ತೀರ್ಮಾನ ಮಾಡುವುದು ಉಪಕ್ರಮ ಉಪಸಂಹಾರಗಳ ಮೂಲಕ ಬಹಳ ಕಷ್ಟಕರವಾದ ಸಂಗತಿ. ನಮಗೆ ಸಮನ್ವಯ ಒಟ್ಟಾರೆ ಈ ಜಗತ್ತಿನಲ್ಲಿ ಸಮನ್ವಯ, ಲೌಕಿಕ ಜಗತ್ತಿನಲ್ಲೇ ಸಮನ್ವಯ, ಅದು ಬಿಟ್ಟು ಇದೇ ಎಷ್ಟು ಕಷ್ಟ ಅಂತ. ಇಬ್ಬರು ವ್ಯಕ್ತಿಗಳ ನಡುವೆ ಸಮನ್ವಯ, ಎರಡು ಲೌಕಿಕವಾದ ಎರಡು ಹೇಳಿಕೆಗಳು, ಅಧ್ಯಾತ್ಮದ ಸ್ಪರ್ಶವೇ ಇರೋದಿಲ್ಲ ಅದಕ್ಕೆ. ಲೌಕಿಕವಾದ ಎರಡು ಹೇಳಿಕೆಗಳು, ಯಾವ ಕಾನೂನುಗಳು, ಅವುಗಳ ನಡುವೆನೇ ಸಮನ್ವಯ ಅನ್ನೋದು ಎಷ್ಟು ಕಷ್ಟ. ಒಟ್ಟಾರೆ ಜಗತ್ತಿನಲ್ಲಿ ಸಮನ್ವಯ ಅನ್ನೋದೇ ಬಹಳ ಕಷ್ಟ. ಈಗ ನನಗೆ ಅನೇಕ ಸರಿ ಕಾಣಿಸ್ತದೆ. ಸಮನ್ವಯವನ್ನು ಸಾಧಿಸಲಿಕ್ಕೆ ತುಂಬ ಶುದ್ಧವಾದಂಥ ಬುದ್ಧಿ, ಆಗ್ರಹರಹಿತವಾದಂಥ ಬುದ್ಧಿ ಇದಿಷ್ಟಿದ್ರೆ ಆಗ್ತದೆ. ನಮಗೆ ಪ್ರತಿಯೊಂದು ಕೂಡ ನಮ್ಮ ಊರು, ನಮ್ಮ ಜಾತಿ, ನಮ್ಮ ವರ್ಗ ಇತ್ಯಾದಿಗಳನ್ನ ಹಿಡಿತಕ್ಕೆ ನಾವು ಸಿಕ್ಕೊಂಡಿರೋದ್ರಿಂದ ಒಂದು ಕಾನೂನು, ಒಂದು ಜನರ ಹೇಳಿಕೆ, ತೀರಾ ಲೌಕಿಕವಾದ ಕೌಟುಂಬಿಕವಾದ ಮಾತುಗಳು, ಪರಿಸ್ಥಿತಿಗಳು, ಅವುಗಳ ನಡುವೆ ಸಮನ್ವಯ ಮಾಡುವುದೇ ನಮಗೆ ಎಷ್ಟು ಕಷ್ಟ ಆಗಿಬಿಟ್ಟಿರ್ತದೆ. ಹಾಗಿರುವಾಗ ನಮ್ಮ ಮಿತಿಯಿಂದ ತುಂಬ ದೂರ ಇರುವಂಥ ಗ್ರಂಥಗಳಿವು. ನಾವೇನೋ ಅವುಗಳನ್ನ ಅಧ್ಯಯನ ಮಾಡ್ತಿದ್ದೀವಿ, ಪ್ರವಚನ ಮಾಡ್ತಿದ್ದೀವಿ, ಏನೇನೋ ಮಾಡ್ತಿದ್ದೀವಿ. ಅದ್ರ ಬಗ್ಗೆ ಅಂತೂ ಲೌಕಿಕವೇ ನಮ್ಗೆ ಅರ್ಥ ಆಗದೆ ಇರುವಾಗ ಏನು ಅರ್ಥ ಆಗಿದೆ ನಮಗೆ? ಕಾನೂನು ಏನು ಅರ್ಥ ಆಗಿದೆ? ವ್ಯಕ್ತಿ ಮಾತು ಏನು ನಮ್ಗೆ ಅರ್ಥ ಆಗ್ತದೆ? ಹಾಗಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದು ಮತ್ತೂ ಕಷ್ಟ ಆಗ್ತದೆ. ಅಂತೂ ಸಮನ್ವಯ ಅನ್ನೋದು ಬಹಳ ಕಷ್ಟ. ದೇವರ ಆಶೀರ್ವಾದದಿಂದಲೇ ಆಗಬೇಕಷ್ಟೆ. ಅದಕ್ಕೆ ಹೇಳಿದ್ದು ನ್ಯಾಯಮಾತ್ಮ ಪ್ರವಚನೇನ ಲಭ್ಯ. ನೀವು ಎಷ್ಟು ಪ್ರವಚನ ಮಾಡಿದ್ರು, ಏನು ಬುದ್ಧಿಶಕ್ತಿ ಇದ್ರೂ ಸಮನ್ವಯದಿಂದ ನಿಮಗೆ ಸಮನ್ವಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಬಹಳ ಕಷ್ಟ ಆಗ್ತದೆ. ಯಮೈವೇಶ ವೃಣತೆ ತೇನ ಲಭ್ಯ. ನೀವು ಜ್ಞಾನ ಪಡ್ಕೊಂಡ ಮೇಲೆ ಕೂಡ ಅವನ ಅನುಗ್ರಹ ಇದ್ದರೆ
ಅವನು ನಿಮ್ಮನ್ನು ಸ್ವೀಕಾರ ಮಾಡ್ತಾನೆ ಪಡ್ಕೋತೀರಿ ಅಂತ ಒಂದು ವಿಷಯ ಬೇರೆ. ಅದಲ್ಲದೇನೆ ಅವನ ಅನುಗ್ರಹ ಇದ್ರೆ ಅದನ್ನು ತಿಳಿಲಿಕ್ಕೆ ಸಾಧ್ಯ. ಮೊದಲು ಕೂಡ ಸಮನ್ವಯ ಕೂಡ ಸಮನ್ವಯವನ್ನು ಸಾಧಿಸುವುದೇ ಬಹಳ ಕಷ್ಟ. ಎಲ್ಲಿ ಎಲ್ಲಿ ಹೋದ್ರಲ್ಲೂ ಒಂದು ಸರ್ಕಾರದ ಇಲಾಖೆಗಳು, ವ್ಯಕ್ತಿಗಳು, ಗುಂಪುಗಳು ಎಲ್ಲಿ ನೋಡಿದ್ರು ಸಮನ್ವಯದ ಕೊರತೆ ಎಲ್ಲ ಕಡೆ ಕಾಣಿಸೋದು. ನನಗೆ ಅದು ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತದೆ. ನಮ್ಮ ಸ್ವಭಾವ ಇದು, ಸ್ವಾಭಾವಿಕವಾದ ದೌರ್ಬಲ್ಯ ಇದು. ಹಾಗಿರುವಾಗ ಶಾಸ್ತ್ರಗಳ ನಡುವೆ, ವಾಕ್ಯಗಳ ನಡುವೆ ಸಮನ್ವಯ ಸಾಧಿಸೋದು ಮತ್ತೂ ಕಷ್ಟ. ಸಂಸ್ಕೃತವೇ ಗೊತ್ತಿಲ್ಲ, ಅದ್ರ ಭಾಷೆ ಗೊತ್ತಿಲ್ಲ, ನೂರಾರು ಸಮಸ್ಯೆಗಳು ನಮಗೆ. ನಾವು ನಮ್ಮದು ಅನ್ನುವಂಥ ಅಭಿಮಾನ, ದುರಾಗ್ರಹಗಳು, ಅದರಿಂದ ಸಮನ್ವಯ ಕಷ್ಟವೇ. ಭಗವಂತನ ಆಶೀರ್ವಾದದಿಂದ ಆಗಬೇಕಷ್ಟೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.